ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಕಟ್ ನೋಡು, ಬ್ಯಾಲೆನ್ಸ್ ಆಗುತ್ತೆ ಅವಾಗ ಅಂತ. ಸ್ಟೆಪ್ ಒಂದು 3, ಈಗ 4 ಅಷ್ಟೇ ಕಟ್ತಾ ಇದೆಯಾ, 6 7 ಕಟ್ ನೋಡು. ನಿಮ್ದೇನ್ರಿ ಮಧ್ಯದಲ್ಲಿ ಬಂದ್ರಿ ಈ ಕಡೆ. ಕುಶಾಂಕ್, ಖುಷಿ, ಕಂಸಿಟ್ ಈ ಕಡೆ ಬರ್. ಯಾವ ಕಲರ್ ಮನೆ ಎದುರು ಬಾಲು? ರೆಡ್. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸನ್ನು ನೋಡಿಬಿಟ್ಟು ಒಂದೇ ಪೀಸಲ್ಲಿ, ಮರದ ಪೀಸಲ್ಲೇ ತುಂಬ ವೆಯ್ಟ್ನ ಬ್ಯಾಲೆನ್ಸ್ ಮಾಡಿದರು ಅಂತೇಳಿ ಅದನ್ನು ಟ್ರೈ ಮಾಡ್ತಾಯಿದ್ರು. ಬಟ್ ಅದು ಎಷ್ಟು ಸಲ ಆಡಿದ್ರೂ ಆಗ್ತಾ ಇರಲಿಲ್ಲ. ಅದೊಂಥರ ಫೇಕ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಕೆಲವೊಂದು ಶಾಪ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಈಗ ರೀಸೆಂಟಾಗಿ ಮನೇಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರಿಂದ ಡೋರ್ ಮ್ಯಾಟ್ಸ್ ಆಗಿರ್ಬೋದು, ಕರ್ಟನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರಲ್ಲ ಅಂಥೇಳಿ ಪಕ್ಕದಲ್ಲೇ ಒಂದು ವಿಶಾಲ್ ಮಾರ್ಟ್ ಇತ್ತು, ಸಾಲಿಗೆ ಕರ್ಕೊಬಂದಿದ್ವಿ. ಸೊ ಇಲ್ಲಿ ಮ್ಯಾಟ್ ಎಲ್ಲ ಚೆನ್ನಾಗಿತ್ತು, ರೀಸನಬಲ್ ಪ್ರೈಸ್ ಅಂತಲೇ ಅನ್ಬೋದು. ಆಂಟಿ ಸ್ಕಿಡ್ ಥರದ್ದು ಹುಡುಕ್ತಾ ಇದ್ವಿ. ಸೊ ಕೆಲವೊಂದು ಇರ್ತಿತ್ತು, ಕೆಲವೊಂದು ಇರ್ತಿರ್ಲಿಲ್ಲ. ಹಾಗಾಗಿ ನೋಡಿ ತೊಗೊಳ್ಳೋಣ ಅಂಥೇಳಿ. ಸೊ ಇನ್ನು ಬಾತ್ರೂಮ್ ಹತ್ರ ಎಲ್ಲ ಈ ರೀತಿ ಮ್ಯಾಟ್, ನಾರ್ಮಲ್ ಮ್ಯಾಟ್ನ ಹಾಕಿದ್ರೆ ನೀರನ್ನು ಆದಾಗೆಲ್ಲ ಜಾರ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ ಟೈಮ್ ತೊಗೊಂಡೋದಾಗ್ಲೂ ಅಷ್ಟೊಂದು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಈ ರೀತಿ ಆಂಟಿ ಸ್ಕಿಡ್ ಥರ ಮ್ಯಾಟ್ಗಳನ್ನ ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ರು. ಸ್ವಲ್ಪ ದೊಡ್ಡದೇ ಬೇಕು ಅಂತೇಳಿ. ಅಲ್ಲಿ ತುಂಬ ಜಾಸ್ತಿ ಏನು ಆಂಟಿ ಸ್ಕಿಡ್ ಮ್ಯಾಟ್ಗಳಿರಲಿಲ್ಲ, ಜಸ್ಟ್ ನಾರ್ಮಲ್ ಮ್ಯಾಟ್ಗಳೇ ಇದ್ದಿದ್ರಲ್ಲಿ ಕೆಲವೊಂದು ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ಇನ್ನು ಕೆಲವೊಂದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ. ಒಂದು 3-4 ಥರ ಪ್ರೈಸ್ ಇತ್ತು. ಸೊ ಹಾಗಾಗಿ ಕೆಲವೊಂದು ಇಷ್ಟ ಆಗಿದ್ದು 1-2 ನಾನು ಮಾತ್ರ ತೊಗೊಂಡು ಬಂದಿದ್ದಾಯಿತು. ಅದರಲ್ಲಿ ನಾನು ಕೂಡ ಒಂದು ತೊಗೊಂಡೆ. ಇನ್ನು ರೂಮಿಗಾಗಿರಲಿ ಅಥವಾ ಕಿಚನ್ಗಾಗಿರಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದು 2 ಸೆಟ್ ಕೂಡ ಸಿಗುತ್ತೆ, ಅಥವಾ ನಿಮಗೆ ಸಿಂಗಲ್ ಬೇಕಿದ್ರೂ ಸಿಗುತ್ತೆ. ಇನ್ನು ಡೈಲಿ ಪಿಲ್ಲೋ ಕವರ್ಸ್ ಆಗಿರ್ಬೋದು ಅಥವಾ ಕರ್ಟನ್ ಆಗಿರ್ಬೋದು ನೋಡೋಣ ಅಂತೇಳಿ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಟ್ರಾಲಿ ಹಿಡ್ಕೊಂಡು ನನ್ನ ಮಗಂಗೆ ಸುತ್ತೋದೇ ಒಂದು ದೊಡ್ಡ ಖುಷಿ ಮಾಲ್ಗಳಲ್ಲಿ. ಇನ್ನು ಕರ್ಟನ್ಸಲ್ಲಿ ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ. ಲಾಸ್ಟ್ 1-2 ಸಲ ಬಂದಾಗ ಚೆನ್ನಾಗಿತ್ತು. ಇವಾಗ ನಾವು ಯಾವುದೇ ಆಫರ್ ಆಗಿರ್ಬೋದು ಅಥವಾ ಯಾವುದೂ ಇರಲಿಲ್ಲ. ಮತ್ತು ಕಲೆಕ್ಷನ್ ಕೂಡ ಅಷ್ಟೊಂದು ಕಡಿಮೆನೇ ಇತ್ತು, ಯಾವುದೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಇಷ್ಟ ಆಗೋ ಥರ. ಹಾಗಾಗಿ ಜಾಸ್ತಿ ಏನು ಶಾಪ್ ಮಾಡಲಿಲ್ಲ. ಇನ್ನು ಅಲ್ಲಿ ನಮಗೆ ಗೊತ್ತಿರಲಿಲ್ಲ, ಏನು ಶೂಟ್ ಮಾಡಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿ ಇಲ್ಲಿ ಗೊತ್ತಿಲ್ಲದೇ ಮುಂಚೆ ಅವ್ರು ಹೇಳೋ ಮುಂಚೆ ತಗೊಂಡಿರೋಂಥ ಕೆಲವೊಂದಷ್ಟು ವೀಡಿಯೋಸ್ನ, ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಗ್ಲಾಸ್ ಸೆಕ್ಷನ್ ಕಡೆ ಬಂದಾಗ ಅಲ್ಲೂ ಕೂಡ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಅದೇ ನಾವು ಹೇಳಿದಾಗ ಯಾವುದಾದ್ರು ಸೀಸನಲ್ಲಿ ಬರಬೇಕು ಅಂದರೆ ಕ್ರಿಸ್ಮಸ್ ಹಬ್ಬಗಳ ಟೈಮಲ್ಲಿ ಅಥವಾ ದೀಪಾವಳಿ ಈ ಥರ ಟೈಮಲ್ಲಿ ಬಂದರೆ ಒಳ್ಳೆ ಕಲೆಕ್ಷನ್ ಆಗಿರ್ಬೋದು ಎಲ್ಲ ಇರುತ್ತೆ. ಇನ್ನು ಗ್ಲಾಸ್ಗಳನ್ನ ನೋಡಿ ತುಂಬ ಕಾಮಿಡಿ ಮಾಡ್ತಾಯಿದ್ರು. ಅಲ್ಲಿ ಮ್ಯೂಸಿಕ್ ಕೂಡ ಹಾಕಿದ್ರು, ಹಾಗಾಗಿ ಕಾಪಿರೈಟ್ ಬರ್ಬೋದು ಅಂತೇಳಿ ಆ ವಾಯ್ಸ್ನ ಸ್ಕಿಪ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾವು ಮತ್ತೆ ಬೈತಾಯಿದ್ರು, ಈ ಥರ ಎಲ್ಲ ನಾನು ಮಾಡೋ ವೀಡಿಯೋಸ್ ನಾನು ತೋರಿಸ್ತೀಯಾ, ಎಲ್ಲರಿಗೂ ನಗ್ತಾರೆ ಅಂತೇಳಿ. ಸೊ ಅದಾದಮೇಲೆ ಕೆಲವೊಂದಷ್ಟು ಬಾಕ್ಸ್ಗಳನ್ನ ತೊಗೊಳ್ಳೋದಿತ್ತು. ಅಲ್ಲಿ ಕೂಡ ಬಾಕ್ಸ್ಗಳಲ್ಲಿ ನಾವು ನೋಡಿ ತೊಗೊಬೇಕು. ಕೆಲವೊಂದು ಕ್ಯಾಪೇ ಇಡ್ಸಲ್ಲ. ನಾನು ಹುಡುಕಿ ಸುಮಾರು ಸಲ ನೋಡಿ ಟ್ರೈ ಮಾಡಿ ಒಂದೇ ಒಂದು ಬಾಕ್ಸ್ ತೊಗೊಂಡಿದ್ದು. ಇನ್ನು ಸ್ಟೀಲೆಲ್ಲ ಅಷ್ಟೊಂದು ಏನು ಚೆನ್ನಾಗಿ ಇಷ್ಟ ಆಗಲ್ಲ ನನಗೆ ಇಲ್ಲೆಲ್ಲ ತೊಗೊಳ್ಳಿಕ್ಕೆ. ಅಂದರೆ ಅಷ್ಟೊಂದು ಕ್ವಾಲಿಟಿ ಇರೋಲ್ಲ, ಕಡಿಮೆ ಪ್ರೈಸಲ್ಲಿ ಆ ಪ್ರೈಸಿಗೆ ತಕ್ಕಂತೆ ಇರುತ್ತೆ. ಸೊ ಹಾಗಾಗಿ ಅಲ್ಲೇನು ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಇನ್ನು ಒಂದು ಸ್ಪ್ರೇ ಬಾಟಲ್ ತೊಗೋಬೇಕಿತ್ತು, ಗಿಡಗಳಿಗೆ ನೀರು ಹಾಕೋ ಥರದ್ದು. ಅದನ್ನು ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬ ಜಾಸ್ತಿ ಅನ್ನಿಸ್ತು. 100 ರೂಪೀಸ್ ಇತ್ತು ಒಂದು ಬಾಟಲ್ದು. ಹಾಗಾಗಿ ಇನ್ನು ನಾನು ಬಂದಾಗೆಲ್ಲ ಪ್ರತಿ ಸಲವೂ ಈ ರೀತಿ ಸೆರಾಮಿಕ್ಸ್ ಮಗ್ಗಳಾಗಿರ್ಬೋದು, ಕಾಫಿ ಮಗ್ಸ್ ಈ ಥರ ತೊಗೊತಾ ಇದ್ದೆ. ಬಟ್ ಈ ಸಲ ನಾನು ಮೊದಲೇ ಹೇಳ್ದಾಗೆ ಯಾವುದು ಚೆನ್ನಾಗಿರಲಿಲ್ಲ, ಹಾಗಾಗಿ ಏನೂ ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಹಾಗೇ ಬಂದ್ವಿ ನೋಡಿಕೊಂಡು. ಎಲ್ಲನೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ, ಇನ್ನು ಕೆಲವೊಂದು ಚೆನ್ನಾಗಿರಲ್ಲ. ಹಾಗಾಗಿ ಏನೂ ತೊಗೊಳ್ಳಿಲ್ಲ ಅಷ್ಟೊಂದು. ಇನ್ನು ಬರೀ ಜಸ್ಟ್ ಮ್ಯಾಟ್ಗಳಾಗಿರ್ಬೋದು, ಕೆಲವೊಂದು ವಾಟರ್ ಬಾಟಲ್ ಬೇಕು ಅಂತ ಹೇಳಿದರು, ಹಾಗಾಗಿ ಅದನ್ನು ತೊಗೊಂಡ್ವಿ. ಇನ್ನು ಈ ಬೆಡ್ ಎಲ್ಲ ನೋಡ್ತಾ ಇರ್ಬೋದು, ಬೈ 1 get 1 ಆಫರ್ ಇತ್ತು. ಅದು ಒಂದೇ ಆಫರ್ ಇದ್ದಿದ್ದು, ಬೇರೆ ಯಾವುದೂ ಇರಲಿಲ್ಲ. ಇನ್ನು ಕೆಳಗಡೆ ಸೆಕ್ಷನಲ್ಲಿ ಇನ್ನೊಂದು ಹ್ಯಾಂಡ್ ಬ್ಯಾಗ್ ಏನೋ ತೊಗೊಳೋದಿತ್ತು ಅಂತೇಳಿ ಅದನ್ನು ತೊಗೊಂಡು ವಾಪಸ್ ಬಂದರು. ಅದಾದಮೇಲೆ ಮನೆಗೆ ಬರೋ ಅಷ್ಟರೊಳಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಮಗಂದು ಇನ್ನೇನು ಬರ್ತಡೇ ಹತ್ರ ಬಂದಿದ್ದರಿಂದ ಒಂದು ಫಸ್ಟ್ ಕ್ರೈಯಲ್ಲಿ ಅವನಿಗೆ ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಒಂದು ಶರ್ಟು ಹಾಗೆಯೇ ಪ್ಯಾಂಟು. ಸೊ ನಾರ್ಮಲ್. ಇನ್ನು ಗಂಡು ಮಕ್ಕಳಿಗೆ ಅಂತ ಅಂದರೆ ಡ್ರೆಸ್ಸಲ್ಲಿ ಯಾವುದೂ ಬರೀ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಅಥವಾ ಕುರ್ತೀಸ್ ಇಷ್ಟರಲ್ಲೇ ಅದರಲ್ಲೇ ವೆರೈಟೀಸ್ ಹುಡುಕಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಹಾಗಾಗಿ ಅವ್ನು ತುಂಬ ದಿನದಿಂದ ಜಾಕೆಟ್ ವಿತ್ ಸ್ವೆಟರ್ ಥರ ಬೇಕು ಅಂತ ಕೇಳ್ತಾ ಇದ್ದ, ಟಿ ಶರ್ಟ್ ಥರ. ಸೊ ಅದನ್ನು ನೋಡೋಣ ಅಂತೇಳಿ ತರಿಸಿದ್ವಿ.
ಕಲರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇನ್ನು ನಾನು ವಿಶಾಲ್ ಮಾರ್ಟಲ್ಲಿ ಕೆಲವೊಂದಷ್ಟು ಬಾಕ್ಸ್ಗಳನ್ನ ತೊಗೊಂಡಿದ್ದೆ, ಗ್ಲಾಸ್ ಕಂಟೈನರ್ ಅದು. ಫ್ರಿಜ್ನಲ್ಲಿ ಇಡಲಿಕ್ಕೆ ಏನಾದರೂ ಚಟ್ನಿ ಅಥವಾ ಸೊಪ್ಪು ಈ ಬೆಳ್ಳುಳ್ಳಿ ಎಲ್ಲ ಪೀಲ್ ಮಾಡಿಟ್ಟೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂದ್ಬಿಟ್ಟು. ನನ್ನ ಹತ್ರ ಆಲ್ರೆಡಿ ಸರ್ಕಲ್ ಟೈಪ್ ಇತ್ತು, ಸ್ಕ್ವೇರ್ ಟೈಪ್ ಇರಲಿಲ್ಲ, ಹಾಗಾಗಿ 2 ಬಾಕ್ಸ್ನ ತೊಗೊಂಡೆ. ಹಾಗೆ ಇನ್ನು ಸಲಾಡ್ಗೆ ಹಾಕ್ಲಿಕ್ಕೆ ಏನಾದ್ರು ಕಳಿಸ್ಲಿಕ್ಕೆ ಬಾಕ್ಸ್ಗಳಿಗೆಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ಟೀಲ್ ಬಾಕ್ಸ್ನ ತೊಗೊಂಡೆ. ಇದು ಕೂಡ ರೇಟ್ ಬಂದಿದ್ದು 70 ರೂಪಾಯಿ ಅಷ್ಟೇ. ಬಟ್ ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಲಿಡ್ಡು ಓಕೆ, ಲಿಡ್ ಇನ್ನು ಕೆಳಗಡೆ ಬಾಟಮ್ದು ಇದು ಏನಿದೆ ಸ್ಟೀಲ್ದು ತುಂಬ ತೆಳ್ಳಗಿದೆ, ಹಾಗಾಗಿ ಒಂದು ಇರಲಿ ಅಂತೇಳಿ ಎತ್ಕೊಂಡೆ ಅಷ್ಟೇ. ಇದನ್ನು ಕೂಡ ಸುಮಾರು ಹೊತ್ತು ಹುಡುಕಿ ತೊಗೊಂಡಿದ್ದಾಯಿತು, ಯಾವುದೂ ಕೂಡ ಕ್ಯಾಪ್ ಸರಿಯಾಗಿ ಕೂರ್ತಾನೆ ಇರಲಿಲ್ಲ. ಇನ್ನು ಈ ಗ್ಲಾಸ್ ಕಂಟೈನರ್ ಬಂದು 100 ರೂಪೀಸ್ ಬಂತು, ಸೊ ಹಾಗಾಗಿ 2 ತೊಗೊಂಡೆ. ಇನ್ನು ಈ ಪ್ಲೇಟ್ ತುಂಬ ಇಷ್ಟ ಆಯಿತು, ಸ್ನ್ಯಾಕ್ಸ್ಗೆ ಸರ್ವ್ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಒಂದೇ ಒಂದು ಪೀಸ್ ಇತ್ತು ಆ ಕಲರಲ್ಲಿ, ಹಾಗಾಗಿ ಅದನ್ನೇ ಎತ್ಕೊಂಡು ಬಂದಿದ್ದಾಯಿತು. ಇನ್ನು ನಾನು ಮೊದಲೇ ಹೇಳ್ದಾಗೆ ಆಂಟಿಸ್ಕಿಡ್ದು ಒಂದು ಮ್ಯಾಟ್ ಬೇಕಿತ್ತಲ್ಲ ಅಂತೇಳಿ ಬೆಡ್ರೂಮ್ಗೆ ಹಾಕೋಣ ಅಂತೇಳಿ ಇದನ್ನು ತೊಗೊಂಡೆ. ಇನ್ನು ಇದ್ರ ಪ್ರೈಸು 350 ಏನೋ ಬಂತು, ವರ್ತ್ ಅಂತ ಅನಿಸ್ತು, ಹಾಗಾಗಿ ಅದನ್ನು ಎತ್ಕೊಂಡ್ಬಂದಿದ್ದು. ಇನ್ನು ರೂಮಿಗೆ ಬಂದಮೇಲೆ ಸ್ವಲ್ಪ ರೂಮ್ನ ಚೇಂಜ್ ಮಾಡಬೇಕಿತ್ತು. ಆ ಕಡೆ ಎಲ್ಲ ಮೇಲ್ಗಡೆಯಿಂದ ನೀರೆಲ್ಲ ಲೀಕಾಗಿ ವೆಟ್ಟಾಗಿಬಿಟ್ಟಿದೆ ಗೋಡೆ, ಸೊ ಅದನ್ನು ಸರಿ ಮಾಡಿಸ್ಬೇಕಲ್ಲ, ಹಾಗಾಗಿ ಆ ಬೆಡ್ಡನ್ನು ಈ ಕಡೆ ಹಾಕೋಣ, ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಬೆಡ್ದಾಗಿರ್ಬೋದು, ಮಿರರ್ದು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಜಾಗನ ಬೇರೆ ಕಡೆ ಶಿಫ್ಟ್ ಮಾಡಿ, ಇನ್ನು ಇಲ್ಲಿ ಈ ರೂಮಿಗೆ ಕೆಲವೊಂದು ಡೆಕೋರೇಟಿಂಗ್ ಐಟಮ್ಸ್ ಆಗಿರ್ಬೋದು, ವಾಲ್ ಸ್ಟಿಕ್ಕರ್ನ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನು ಸಂಜೆ ಆಗಿತ್ತಲ್ಲ ಅಂದ್ಬಿಟ್ಟು ಒಂದು ಕೇಕ್ ರೆಸಿಪಿನ ಮಾಡೋಣ ಅಂತೇಳಿ ಆಗ್ತಾಯಿದ್ದೀನಿ. ತುಂಬ ದಿನದಿಂದ ಕೇಳ್ತಾನೆ ಇದ್ರು ಮಕ್ಕಳು ಕೇಕ್ ಬೇಕು ಅಂತೇಳಿ. ಮುಂಚೆ ಎಲ್ಲ ತುಂಬ ಮಾಡ್ತಿದ್ದೆ, ಇತ್ತೀಚೆಗೆ ತುಂಬ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು. ಕೇಕ್ ಮಾಡಲಿಕ್ಕೆ ಇಲ್ಲಿ ಫಸ್ಟಿಗೆ ನಾನು ಒಂದು ಬೌಲ್ನಲ್ಲಿ 1/4 ಕಪ್ಪಷ್ಟು ಎಣ್ಣೆ, 1/4 ಕಪ್ಪಷ್ಟು ಮೊಸರು, ಅರ್ಧ ಕಪ್ಪಷ್ಟು ಡ್ರೈ ಪೌಡರ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಪೌಡರ್ 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆಯೇ 2 ಸ್ಪೂನಷ್ಟು ಹಾಲು ಪೌಡರ್, 2 ಸ್ಪೂನಷ್ಟು ಕೋಕೋ ಪೌಡರ್, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಜರಡಿ ಮಾಡ್ಕೋಬೇಕು. ಈ ರೀತಿ ಉಂಡೆ ಏನಾದರೂ ಇದ್ದರೆ ಅದನ್ನು ಕೂಡ ಹೊಡೆದು ನೀಟಾಗಿ ಜರಡಿ ಮಾಡಿಕೊಂಡು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದು ಒಂದೇ ರೀಸನ್ ಅಷ್ಟೇ. ಇಲ್ಲ ನಿಮಗೆ ವಿಸ್ಕರ್ ಸಹಾಯದಿಂದ ಅದನ್ನು ಕೂಡ ಮಾಡ್ಕೋಬೋದು. ಇದು ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಆಗ್ತಾ ಇದ್ದಾಗೆ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಹ ಗಂಟಿರಬಾರ್ದು. ಇರೋದು ಫುಲ್ ಮೆಜರ್ಮೆಂಟ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಅಂತ, ಸೊ ಅದನ್ನು ಕೂಡ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಉಳಿದಿರೋಂಥ ಹಾಲನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಂದೂ ಸಹ ಗಂಟಿರಬಾರ್ದು. ಇದಕ್ಕೆ ಮೊಟ್ಟೆ ಕೂಡ ಯೂಸ್ ಮಾಡ್ಕೋಬೋದು, ನಾನು ಮೊಟ್ಟೆನ ಸ್ಕಿಪ್ ಮಾಡಿದ್ದೀನಿ. ಕೇಕ್ ಬ್ಯಾಟರ್ನ ರೆಡಿ ಮಾಡಿಕೊಂಡು ಆದಮೇಲೆ ಇದಕ್ಕೆ ಒಂದು ಬ್ಯಾಟರ್ನ ಮೌಲ್ಡಿಗೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಬ್ಯಾಟರ್ನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಕೆಳಗಡೆ ಬಟರ್ ಪೇಪರ್ ಹಾಕೋ ಮುಂಚೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಅದಾದಮೇಲೆ ಬಟರ್ ಪೇಪರ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂಟ್ಕೊಳ್ಳಲ್ಲ ಎಲ್ಲನೂ. ಇನ್ನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಚಾಕೋ ಚಿಪ್ಸ್ ಆಗಿರ್ಬೋದು, ಈ ಥರದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮೇಲ್ಗಡೆ ಡೆಕೋರೇಟಿಂಗ್ ಆಗಿ. ಇದನ್ನು 180 ಡಿಗ್ರಿಯಲ್ಲಿ ಓವನಲ್ಲಿ ಒಂದು 20 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಕುಕ್ಕರ್ನಲ್ಲಿ ಕೂಡ ಬೇಕ್ ಮಾಡ್ಕೋಬೋದು. ಸೇಮ್ ಮೆಥಡ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು, ಅಥವಾ ಹಾಗೆಯೇ ಕೂಡ ಬೇಕಾದ್ರೆ ಮಾಡ್ಕೊಬೋದು. ಆ ಥರ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ 1 ಅವರ್ ಆದಮೇಲೆ ಕೂಲ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಯಾವುದೇ ಮೊಟ್ಟೆ ಯಾವುದು ಯೂಸ್ ಮಾಡಿಲ್ಲ, ಆದ್ರೂ ಬೇಕ್ರಿಯಲ್ಲಿ ಮಾಡೋ ಥರನೇ ಇನ್ನೂ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಕೋಕೋ ಪೌಡರ್ ಬೇಡ ಅಂದರೆ ಚಾಕ್ಲೇಟ್ ಫ್ಲೇವರ್ ನಾರ್ಮಲ್ ಆಗಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಹೆಂಗಿದೆ? ಸೂಪರ್. ಟೂರ್ ಕೊಡು ಅಪ್ಪಂಗೆ, ಖುಷಿ. ಸೊ ಅದನ್ನು ಕಟ್ ಮಾಡ್ತಾ ಇದ್ದಾಗೇ ಗುಂಡ ಕೂಡ ಬಂದ, ಅವನಿಗೂ ಕೂಡ ಸ್ವಲ್ಪ ಕೊಟ್ಟು ಟೇಸ್ಟ್ ಮಾಡಿಸ್ದೆ. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ. ಮನೇಲೇ ಮಾಡಿದ್ದೀವಿ ಹೆಲ್ದಿಯಾಗಿ ಅಂತ ಅಂದ್ಬಿಟ್ಟು ಕೊಡ್ಬೋದು, ಬಟ್ ಇಲ್ಲಿ ಮೈದಾ ಯೂಸ್ ಮಾಡಿದ್ದೀನಿ. ಅದ್ರ ಬೇಡ ಅನ್ನೋರು ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ರಾತ್ರಿ ಒಂದು ಸೀರೆ ಕುಚ್ಚಾಕೋದು ಪೆಂಡಿಂಗ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ನಾಳೆ ಫಂಕ್ಷನ್ ಇತ್ತು, ಇದನ್ನು ವೇರ್ ಮಾಡೋಣ ಅಂಥೇಳಿ. ಸುಮಾರು ಸಲ ನಾನು ಪ್ರತಿ ಸಲವೂ ಹೀಗೆ ಆಗುತ್ತೆ, ಏನಾದರೂ ಫಂಕ್ಷನ್ ಇದ್ದಾಗಲೇ ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಮಾಡೋಕ್ಕೆ ಹೋಗ್ತಿರ್ತೀನಿ. ಇನ್ನು ಮಿಕ್ತಂತೆ ಆಮೇಲೆ ಮಾಡೋಣ ಅಂತೇಳಿ ಹಾಗೆ ಇಟ್ಕೊಂಡಿರ್ತೀನಿ. ಸೊ ಈಗ ಅದನ್ನು ಕಂಪ್ಲೀಟಾಗಿ 1 to 2 ಅವರ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಇದೇ ಡಿಸೈನ್ನ ಮಾಡಿದೆ, ಬೇಗ ಆಗುತ್ತೆ ಅಂತೇಳಿ. ಬೇರೆ ಡಿಸೈನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಪ್ರತಿ ಸಲ ಮಾಡಿದಾಗ್ಲೂ ಹೀಗೆ ಆಗುತ್ತೆ. ಇನ್ನು ಇದನ್ನು ನೋಡ್ತಾ ಇರ್ಬೋದು ಲಾಸ್ಟ್ ಫೈನಲ್ ಯಾವ ರೀತಿ ಬಂದಿದೆ ಅಂತೇಳಿ.
ತುಂಬ ಚೆನ್ನಾಗಿ ಬಂದಿದೆ ಕುಚ್ಚಿದ್ದು ಡಿಸೈನು. ಕಲರ್ ಕಾಂಬಿನೇಷನ್ ಪರ್ಪಲ್ಗೆ ಲ್ಯಾವೆಂಡರ್ ಮಿಕ್ಸಲ್ಲಿ ಕಾಂಬಿನೇಷನ್ ಮಾಡಿದ್ದೀನಿ. ಇನ್ನು ಇದು ಮೈಸೂರು ಸಿಲ್ಕ್ದು ನೋಡ್ತಾ ಇರ್ಬೋದು. ಇದನ್ನು ಕೂಡ ನಾನು ಅರ್ಜೆಂಟಲ್ಲಿ ಹೋಗೋ ಮುಂಚೆ 1 ಅವರ್ ಫಂಕ್ಷನ್ಗೆ ಹೋಗೋ 1 ಅವರ್ ಮುಂಚೆ ಮಾಡಿದ್ದು. ಸೊ ಇದಕ್ಕೂ ಕೂಡ ಜಾಸ್ತಿ ಕ್ಲೀನಾಗಿ ಯಾವುದೇ ಬೇರೆ ಡಿಸೈನ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಸೀರೆ ಕುಚ್ಚನ್ನು ಯಾವ ರೀತಿ ಸೇಫಾಗಿ ನೋಡ್ಕೋಬೋದು, ಇಟ್ಕೋಬೋದು, ಜೋಡಿಸ್ಕೊಳ್ಳೋದು, ಸೀರೆನ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಅಂತೇಳಿ. ಇದನ್ನು ಒಂದು ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ, ಆವಾಗ ಈ ರೀತಿ ಕುಚ್ಚೆಲ್ಲ ಹಾಳಾಗಿದೆ. ಇದನ್ನು ಕೂಡ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.